ನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಅವತರಿಸಿದ ಸುಕುಮಾರ ಬಾ, ದುರವೀರ ಸುಕುಮಾರ ಬಾ. ಅವಳು ಕುಂದು ವರ ಪಾಂಡವರಾಜನೇ ವರ ಪಾಂಡವರಾಜನೇ ದರೆಯ ಬೆಳಗುವ ರವಿಯ ಕರುಣನೆ ದರೆಯ ಬೆಳಗುವ ರವಿಯ ಕರುಣನೆ ಮಹಾಮಹಿಮನಿಂದೆರಿಗೆ ನೆರವಂದರಿಸು ದುರವೀರ ಸುಕುಮಾರಮ. ಜಲಮಳವೇ ತದು ಮನದ ದೊರೆ ಮನದ ಚಿಂತಕರೆ ಅಮಿತ ಭುವನದೋ ಪ್ರೀತಿಯ ಪಡೆವೆ. ಪರಮಾತ್ಮ, ಅಮಿತ ಭುವನದೋ ಪ್ರೀತಿಯ ಪಡೆವೆ. ಕಲತರವೇ ಕಲತರವೇ ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಏನು ಹೇಳಿದೆ ವಾಸುದೇವ? ಪಾಂಡವರು ನನ್ನ ಸಹೋದರರೇ. ಲೋಕೈಕ ವೀರರಾದ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವಾದಿಗಳನ್ನು ನಡೆದ ವೀರಮಾತೆ ಕುಂತಿದೇವಿ ನನ್ನ ತಾಯಿ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಬಹಳ ಆಶ್ಚರ್ಯಕವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಅದರಲ್ಲಿ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಅಯ್ಯೋ, ನನ್ನ ಭಾಗದ ದುರ್ವಿದೆಯೇ ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ. ದೇವಾ ಶೋಧನೆ ದೇವಾ ಶೋಧನೆ ವಿದಿಶಾಪ.
ನನ್ನೊಂದೇ ಬಂಧುಗಳಾರೆಂದು ಇಂದು ವದನ ಅಪನಿಂದೆಂದೆ ಇಂದು ವದನ ಅಪನಿಂದೆಂದೆ ಒಂದು ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ದೇವಾ ಶೋಧನೆ ಪರಮಾತ್ಮ ಜನ್ಮರಾಜ್ಯದ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಬರು ಸಹಚರ ಜೊತೆಗೂಡಿ ಪರಮಾತ್ಮ ಜೀವಿಸಲೇ ಬರು ಸಹಚರ ಜೊತೆಗೂಡಿ ಪಾಠಕ್ಕೆ ಜೀವನ ಸಂಕಟ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆ ಪಾಪಿಯಾದ ಪರಿತಾಪದಿಂದ ದೇವಾ ಶೋಧನೆ ವಿದಿಶಾ ಪರಮಾತ್ಮ ಪಾಂಡವರು ನನ್ನ ಸಹೋದರ ಇದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರವರವಾದಿ ನರಕ ನಂಬಿದ ಸ್ವಾಮಿಗೆ ದ್ರೋಹ ಮಾಡದಂತು ಇಲ್ಲ ದೇವಾ ಇಲ್ಲ ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟ ತಂದೊಡ್ಡು ಬೇಡ ದೇವಾ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು ಸತ್ಯವೆಂದು ನಂಬಲು ಸಹಜವಾದ ಆಧಾರ ಏನಿದೆ ವಾಸುದೇವ ಕರ್ಣ ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಒಂದು ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ನನ್ನ ಮಾತನ್ನು ಈಗಲೂ ನಂಬು. ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡುವೆಯಂತೆ. ಪರಮಾತ್ಮ ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ, ಏ ನೀಚ, ಈಗ ಕುಳಿದವನೇ ಎಂದು ಹೀಯಾಳಿಸುತ್ತಿರುವಲ್ಲ, ನಾನಿಂತಹನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿ ಕುಂತಿದೇವಿಗಾಗಲಿ ಅಥವಾ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ನಿನ್ನನ್ನು ನೋಡಿದಾಗಲೆಲ್ಲ ನನ್ನನ್ನು ಕೇಳುತ್ತಿದ್ದಳು, ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು.
ಆಕೆಯು ನಿನ್ನನ್ನು ನೋಡಲು ಅತ್ಯಂತ ಸಂತೋಷದಿಂದ ಗಂಗಾ ನದಿ ತೀರಕ್ಕೆ ಬರುತ್ತಿರುವಳು. ಆಕೆ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರುತ್ತೇನೆ ಕರ್ಣ. ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ, ಅವನೂ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನ, ಅವನು ನನ್ನ ಸಹೋದರನೇ. ನಕುಲ ಸಹದೇವಾದಿಗಳು, ಅವರು ನನ್ನ ತಮ್ಮಂದಿರೇ. ಮಾದ್ರಿ ದೇವಿ, ಕುಂತಿ ದೇವಿ, ಪಾಂಡು ರಾಜ, ಇವರು ನನ್ನ ಜನಕರೇ. ಅಯ್ಯೋ, ದಶರಾಮ ಯಾರೊಡನೆ ಯುದ್ಧ ಕುಂತರು ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ, ನೀ ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಮಾರ್ಗದವರು ಯಾರೆಂದು ತಿಳಿದು ವ್ಯಥಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವ ಕುಮಾರರನ್ನೇ ಕೊಲ್ಲಲು ನಿಂತಿರುವೆಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲೆದ ದುರದೋಟ ಮಂದಿರನ್ನ ಕೊಲ್ಲುವುದೇ. ಕೊಲೆದ ನಾಂ ಬಿಟ್ಟಡೆ ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿ ಬಾಳಿನೇ. ಪಾರ್ಥನ ಸರವಂತರಿದು, ಅಯ್ಯೋ ಅರ್ಜುನ, ಪಾರ್ಥನ ರುಂಡವಂತರಿದು ಮಮ್ಮಾನಿಗೆ ಆನಂದವಂ ಸಳಿಸಲಕ್ಕಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ. ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮರಿಂದ ಪರಿಚಯಿಸಲ್ಪಟ್ಟೆ ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ಹೊತ್ತೇನಂತೆ ದ್ಯೂತದಲ್ಲಿ
ಕಾರಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವ ಸಮಕ್ಷಮ ದುಶ್ಯಾಸನದ ಅಪಮಾನಿಸಲಾದೆ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷೆಗೆಯಂತೆ ಕಾಡಿಂದ ಕಾಡಿಗೆ ನಡೆದು ಆಯಿತು. ಕೆಲವು ದಿನಗಳಾದರೂ ಸುಖವಾಗಿರಲಿದೆ. ಹೆಜ್ಜೆ ಅಪಮಾನ. ಪರಮಾತ್ಮ, ಇನ್ನು ಈ ಬ್ರಹ್ಮಚರ್ಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇವಳೇಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಸತ್ತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವೆ ತಕ್ಕೆ. ಸಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವೆ ತಕ್ಕೆ. ಪತ್ನಿಯಾಗಿ ನೀನು ಒಂದು ಪುತ್ರರ ಪತ್ನಿಯಾಗಿ ನೀನು ಚಂದ ಚಿಂತೆಯಿಂದ ಕಡುಕೋಪಲೇಕೆ ದುಡುಕೋಪಲೇಕೆ ಕೊಮ್ಮಲಾಗಿಗೆ, ಕಡುಕೋಪಲೇಕೆ ದುಡುಕೋಪಲೇಕೆ ಕೊಮ್ಮಲಾಗಿಗೆ. ತಂದೆ ಸಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವೆ ತಕ್ಕೆ, ಮರುಗುವೆ ತಕ್ಕೆ. ಪಾಂಚಾಲಿ, ಏಕೆ ಏನಾಯಿತು? ನಿಷ್ಕಾರಣವಾಗಿರುತ್ತಿರುವೆಯಲ್ಲ. ನಾನು ನಿಷ್ಕಾರಣಗೆ ಅಳುತ್ತಿಲ್ಲ ಪ್ರಭು. ಈ ಪಾಂಚಾಲಿಯೊಳಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರ ಸ್ವಾಮಿ, ನೀವು ಯಾರಾದರೂ ಭವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆಯೇ ಅವರಿಗೆ ತಕ್ಕ ಪ್ರತಿಕಾರ ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ಉಳಿಸಿಕೊಳ್ಳಲು ಅವರಿಗೆ ಅನ್ನದ ಅಶೋಭಬೇಕು. ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದ ತಂದೆ, ಏಕೆ ಸೃಷ್ಟಿಸಿದ? ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸಲಾರೆ. ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸಲಾರೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾರಕ್ಕೆ ಸೋಲುವಂತೆ ನಿಮ್ಮ ಋಷಿಗಳ ಆಜ್ಞೆ ಮಾಡಿದ್ದಾರಲ್ಲವೇ? ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವುದರಗ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡೆನು. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ತಿಳಿಸಬಾರದೆ ಪಾಂಚಾಲಿ, ತಿಳಿಸಬಾರದೆ. ತಿಳಿಸು ನಾಥ. ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಒಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈಗ ನೀನು ಹಸ್ತಿನಾಮಯ ಮಂದಿರಕ್ಕೆ ಆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ,
ಇನ್ನೇನು ಸಂಧಿ ಆಗುವುದು. ಹಾಗಲಾದ್ರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವಷ್ಟು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನ್. ಗೋಪಿಕಾಂಗನೆಯ ವಿಲಾಸದಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮುರಿದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದೆನು. ಅದಿರಲಿ ಬಿಡು, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಲೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟೆ. ನೀನು ನಮ್ಮ ಸಂಗಡ ಕಲಹವಾಡುವುದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆನು. ಬಾ ಪಾಂಚಾಲಿ ಬಾ, ನನ್ನ ತೊರೆ ಮೇಲೆ ಕುಳಿತುಕೋ. ಆಹಾ ಸ್ವಾಮಿ, ಪಾಂಚಾಲಿ ಮೊದಲು ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವರಾಗಿ, ನಂತರ ಅದಕ್ಕೆ ಇನ್ನು ಸಮಯ ಕಟ್ಟಿಸುವನು. ಬಾ ಪಾಂಚಾಲಿ, ನನ್ನ ತೊರೆ ಮೇಲೆ ಕುಳಿತುಕೋ. ಜಾನೆ ಮುದ್ದಾಡುವೆನು ಬಾರೆ ಸ್ವಾಮಿ. ಜಾನೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿ ನೀನೆ. ಭೀಮನ ಪ್ರೀತಿಯ ರಾಣಿ ನೀನೆ, ಜಾನೆ ಮುದ್ದಾಡುವೆನು ಬಾರೆ. ಸಭಾ ಪರ್ವವ ಮರೆಯುತ್ತೇನೆ, ಕೈಯ ಶಪಥವ ನಡೆಸಲು ಬಿಡನೆ. ಸಭಾ ಪರ್ವವ ಮರೆಯುತ್ತೇನೆ, ಕೈಯ ಶಪಥವ ನಡೆಸಲು ಬಿಡನೆ. ಕುರುಕುಲ ಆಟಬರಕೆಲ್ಲ ಕುಟರನ್ನದು, ಕುರುಕುಲ ಆಟಬರಕೆಲ್ಲ ಕುಟರನ್ನದು, ಕುರುವಂಶವನ್ನೇ ನಾಶವಗೈದೆ. ಕುರುವಂಶವನ್ನೇ ನಾಶವಗೈದೆ. ಜಾನೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿ ನೀನೆ. ಭೀಮನ ಪ್ರೀತಿಯ ರಾಣಿ ನೀನೆ, ಜಾನೆ ಮುದ್ದಾಡುವೆನು ಬಾರೆ. ದುರ್ಲಭ ಸಾತನ ಒಡಲನ್ನು ಮುರಿದು, ಪಾಪಿ ಕೌರವನ ತೊಡೆಯನ್ನು ಮುರಿದು. ದುರ್ಲಭ ಸಾತನ ಒಡಲನ್ನು ಮುರಿದು, ಪಾಪಿ ಕೌರವನ ತೊಡೆಯನ್ನು ಮುರಿದು, ಚಿಂತಿಸಲೇಕೆ ದುಃಖವರಿಯೇ? ಚಿಂತಿಸಲೇಕೆ ದುಃಖವರಿಯೇ? ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾನೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು
ಪಾಂಚಾಲಿ ಪ್ರಾಣವಲ್ಲ ಬಾ. ಪಾಂಚಾಲಿ ಪ್ರಾಣವಲ್ಲವೇ? ಆಗ ದುಶ್ಯಾಸನ ಒಡನೆ ಬಗೆದು ಆತನ ಬಿಸಿಯ ಎತ್ತರದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಎಲ್ಲಿಗೆ ಮುಡಿಗಟ್ಟುವಿರೋ? ಪಾಂಚಾಲಿ ಚೆಲ್ಲುತ್ತಾ ಪಾಂಚಾಲಿ ನಿನಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಲ ರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪುನಃ ಆನಂದ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಬಿಡತಕ್ಕವನಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರೆತು ನನ್ನನ್ನು ಕೆರಳಿದ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾವನೆಯಲ್ಲಿ ನಾನು ಯುದ್ಧವನ್ನು ಬಹಳ ಆತುರದಿಂದ ನಿಲ್ಲಿಸುತ್ತಿರುವೆನು. ಧರ್ಮ ಪಾಲನಾದ ವಿಧಿಷ್ಠರು ದುರ್ಯೋಧನಂತ ಪುರಾಣವನ್ನು ಶ್ರಮಿಸಬಹುದು, ಆದರೆ ನಾನು ಮಾತ್ರ ಶ್ರಮಿಸುವುದಿಲ್ಲ. ಕೌರವನ್ನು ಕಾಲ್ನಗೆಳೆದುಕೊಂಡು ಕಾಲು ಮೇಯಿಸುವ ಮತಿಯೇ. ಕೌರವನ್ನು ಕಾಲ್ನಗೆಳೆದುಕೊಂಡು ಕಾಲು ಮೇಯಿಸುವ ಮತಿಯೇ. ಸೈನಿಸಿ ಸೈನಿಸಿ ಹರಿಯನ್ನು ಪಾಂಚಾಲಿ ಕುರುಕುಲವೆಲ್ಲ ಜನಮಡೆಯುವನು ಕಾಂತೆಯೇ. ಕುರುಕುಲವೆಲ್ಲ ಜನಮಡೆಯುವನು ನೋಡೋಣ. ಭೀಮಸೇನನು ಸಂಜೆಯ ಪ್ರಸ್ತಾಪವನ್ನು ಕೇಳಿ ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋಚುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಆಗಾಗಲೇ ಹೇಳುತ್ತಿದ್ದನು, ರಾಜರ ದುಃಖ ಸುಖಗಳಿಗೆಲ್ಲ ಶ್ರೀಹರಿ ಕಾರಣವೆಂದು ಹೇಳುತ್ತಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವುದು? ಏಕೆ? ಈ ನನ್ನ ಬಿರುವುದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದೆನು. ಅರ್ಜುನವನ್ನು ಮಾಡಿರಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿರಬಹುದು, ಆದರೆ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುತ್ತಿಲ್ಲ. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪನ ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು.
ಶಾಂತನಾಗದು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತಲೇ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಸಾರುವುದು ಅನುಚಿತ. ಪಾಂಚಾಲಿ, ಸಮಯವಿದೆ ತರಿತೆಯ ಕರುಣಿ ಏತಕ್ಕೆ ಈದುಗುದವು ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆ ತರಿತೆಯ ಕರುಣಿ ಏತಕ್ಕೆ ಈದುಗುದವು ಧರ್ಮಜನಮಯ ನಿಮ್ಮಯ ಪಾತ್ರವು ಪಾಂಚಾಲಿ, ಇದಕ್ಕೆ ಏನು ಹೇಳಿವೆ? ಧರ್ಮ ಧರ್ಮವೆಂದು ಅಮರಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧ್ಯಾ ಫಲಾಫಲವನ್ನು ಕೇಳಿ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುತ ವರ್ತನೆಯ ಪುರಸ್ಕಾರ ನಿಮಗೆ ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಿಲ್ಲಿ ಪ್ರಾಣೇಶ್ವರ. ನಮ್ಮಣ್ಣನಾದ ಶ್ರೀಕೃಷ್ಣನ್ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಗೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನೀವು ಚಿಂತೆ ಆಗ್ಲಿಸುವ ಅಣ್ಣ. ಮಾತದ ಮೇಡಮರೇ, ಏನ್ ಮಾತದ ಪ್ರಣಾಮಗಳನ್ನು ಸ್ವೀಕರಿಸುವ ಪರಮಾತ್ಮ. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಓದ ಕಾರ್ಯವೇನಾಗಿತ್ತು? ಓದವರ್ಯಾರು? ಅಂದರೆ ನಲ್ಲವೇ? ಅಂದರೆ ಎಲ್ಲವೂ ಸುಸೂತ್ರವಾಗಿಯೇ ನಡೆಯಿತು. ಯುದ್ಧಕ್ಕೆ ಸಿದ್ಧವಾಗಿದೆ. ಸಂಧಿಯ ವಿಚಾರವೇನಾಗಿತ್ತು? ಓ, ನಡೆಯಿತು. ಪಾಂಚಾಲಿ, ನಿಮ್ಮಿಂದ ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರಲ್ಲಿ ನನಗೆ ತೋರಿದನು ನಾನು ಮಾಡುವೆನು. ಎಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ಮಣ್ಣನ ಮಾತು ಮುಗಿಯುವುದನ್ನು ತಾಳ್ಮೆಯಲ್ಲಿ ಮುಗಿದು ಹೋಗುವುದು. ಸಮಯಕ್ಕೆ ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯರು ತಿರುಪತಿ, ಈ ನಿನ್ನ ಸಮಸ್ಯೆ ಮೊದಲು ನೀವು ಬೇಡ. ಅಗ್ರದನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ಓ, ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ? ಕೃಷ್ಣ ಸುಮ್ಮನೆ ಈಗ ತಿಳಿಯಿತು. ಕೃಷ್ಣ ಈಗ ರೀತಿ ಅಭಿಮತ ಅಜ್ಞಾತವಾದ ನೆಪದಿಂದ ಹೊತ್ತನ್ನು ಬಲಗಟ್ಟನು. ಈ ಸಂಧ್ಯೆ ನೆಪದಲ್ಲಿ ನಮ್ಮ ಐವರಿಗೂ ಸೀರೆ ನೋಡಿ ಅಪೇಕ್ಷಿಸಿದೀಯಾ? ಯಾದವಾಗ್ರಿನಿ ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನು ಕೇಳು. ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯನ್ನು ಒಪ್ಪಲಾರನು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು ಆ ಸಂದೇಶ? ಏನು ದುರ್ಯೋಧನ ಸಂದೇಶ? ಅದರ ಉದ್ದೇಶವು ಸಂಧಿಯಾಗಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು
ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲೇ ಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಭಯ. ನಿನ್ನ ಗದೆಯನ್ನು ದೂರವಿಟ್ಟು ಈ ನನ್ನ ಪಾರ್ಶ್ವದ ಬಳಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ತಿಳಿಸುವೆನು. ಇಗೋ ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಏನು ಕೃಷ್ಣ, ಏನು ಆ ಉದ್ದೇಶ? ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿದ್ದೇವಿನಿ? ತೆಗೆದುಕೋ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರೆಯನ್ನು ಬಂಧಿಸು. ಈಗ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ದುರ್ಯೋಧನನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಇನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯೋಧನನು ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ನೀಚ ಕೃತ್ಯದಿಂದ ದುರ್ಯೋಧನ ಶಿಖರವನ್ನು ಮುಟ್ಟಿತು. ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರ ಮಾತ್ರವಲ್ಲ ಭೀಮಸೇನ 5 ಗ್ರಾಮವಲ್ಲ 5 ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ದುರ್ಯೋಧನನ ಹೇಳಿದನು. ಪರಮಾತ್ಮ, ಈ ಸಂಧಿ ವಿಚಾರವು ಈ ಸಂದೇಶಕ್ಕೆ ಮುಂದೆ ಬರುವುದು ಯುದ್ಧ ಒಂದೇ ಮುಂದೆ ಉತ್ತರ, ಅದು ಯುದ್ಧ, ಅದು ಯುದ್ಧ.
ಆ ಯುದ್ಧದಲ್ಲಿ ನಮ್ಮ ಕಾಪಾಡುವ ಭಾರ ನಿಮ್ಮದು. ಪಾಂಚಾಲಿ ನನ್ನ ಕೈಗಳನ್ನು ಬಿಚ್ಚು, ಅರ್ಜುನ ಧನಂಜಯ ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಎಲ್ಲಿ ನನ್ನ ಕಡೆ? ಎಲ್ಲರೂ ಕೇಳಿ ಈಗ ನನ್ನ ಪ್ರತಿಜ್ಞೆಯನ್ನು. ಕುರುಕುಲಾದವರನು ವಧಿಸುವೆನು. ಅಕ್ಕರೆ ಇಲ್ಲದ ತಪ್ಪಿದ ಕುಂಡಿಗಳ ಎಂಬುವ ಅಕ್ಕರೆ ಇಲ್ಲದ ತೊಕ್ಕಿದ ಕುಂಡಗಳ ಕುಂಡಿಗಳ ರಕ್ತಗಳೆಲ್ಲವ ಒಪ್ಪಿಸಿ ನಮಗ ನ್ಯಾಯ ಒದಗಿದ ರಕ್ತಗಳ ನ್ಯಾಯ ಒದಗಿದ ರಕ್ತಗಳು ಲೆಕ್ಕಿಸದೆ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯು ಸ್ತನ್ಯಪಾನ ಮಾಡುವುದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆತನ ಗುಂಡಿಗೆ ಬರ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುವುಗಳನ್ನು ಕಟ್ಟಿಸುವೆನು. ನಂತರ ಆ ದರ್ಪಿದ ದುರ್ಯೋಧನದ ತೊಡೆಯನ್ನು ಮುಗಿದು ಈ ನನ್ನ ಗದಾದಂಡದಿಂದ ವಾದ್ದು ಆತನ ರಾಜಗಿರಿಯನ್ನು ಕಿತ್ತು ಈ ನನ್ನ ಎಡಗಾಲಿನಿಂದ ವಾದ್ದು ನನ್ನ ಪ್ರತಿಜ್ಞೆ ನೆರವೇರಿಸಿಕೊಳ್ಳುವೆನು. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನೋಡಿ ನಡುಗಿ ಬಂದರಲ್ಲಿ ಭೂಮಿ ಗುಡಿ ಹುಡುಗಿ ಬಿದ್ದರೆ ತಪ್ತದಾರರು ಹೋಗರೇರಿ. ಕಾರ್ಮೋಡ ನೋಡಿ ನಡುಗಿ ಬಂದರಲ್ಲಿ ಈ ಭೂಮಿ ಗುಡಿ ಹುಡುಗಿ ಬಿದ್ದರೆ ತಪ್ತದಾರರು ಹೋಗರೇರಿ. ಕುರವರ ಚಿರವು ಕಡಿಯಲು ಬಿಡನ, ಕುರವರ ಚಿರವು ಕಡಿಯಲು ಬಿಡನ. ತಪ್ಪಿಗಂತದಲ್ಲಿ ಮಡಗಿದ ವಿಜಯವ ಗಂಟದಲ್ಲಿ ಮಡಗಿದ ಕುರುಕುಲವ ಕರೆದಿರುವೆ, ಕುರುಕುಲವ ಕರೆದಿರುವೆ. ಕುರುಳ ಕೌರವರ ಪರಿಪರಿವಿದಲ್ಲಿ, ಕುರುಳ ಕೌರವರ ಪರಿಪರಿವಿದಲ್ಲಿ ಬೋಧವಾಗಿ ಬೆಳಗಿ ಬದಲಲ್ಲಿ ಭೂಮಿ ಹುಡುಗಿದ ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕಾಡುವೆ ಏ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ, ಕೊನೆಗಾಣಿಸದೆ. ಶೋಕ ಸಾಗರದೊಳಗೆ ಏಕೆಂದನು, ಶೋಕ ಸಾಗರದೊಳಗೆ ಏಕೆಂದನು. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಪರಮಾತ್ಮ
ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಮಾಧವ ಹರಿಯು ಪೇಳಿದೆಯನ್ನ ಜನನದ ರಹಸ್ಯವ ಮಹಾತ್ಮ ಹರಿಯು ಪೇಳಿದೆಯನ್ನ ಜನನದ ರಹಸ್ಯ ಮಾತೆ ನನ್ನ ಕುಂತಿಯನ್ ಹರಿಯು ಪೇಳಿದೆಯನ್ನ ಜನನದ ರಹಸ್ಯ ಮಾತೆ ಕುಂತಿದೇವಿಯು ನನ್ನ ಜನನಿಯನ್ನುವ ಪರಿಯ ಕುಂತಿದೇವಿಯ ನನ್ನ ಜನನಿಯನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಯುತ್ತಿದೆ ದೇಶವನ್ನು ತ್ಯಜಿಸಿ ಮನವು ಕಾತರಿಯುತ್ತಿದೆ ದೇಶವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶ್ರೀಹರಿ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಇರಬೇಕಲ್ಲವೇ? ಇಲ್ಲಿ ನನ್ನ ಜನ್ಮ ರಹಸ್ಯವು ತಿಳಿಯುವುದು ಎಂದು ಹೇಳಿದನಲ್ಲ. ಹೇ ಭಗವಾನ್ ಭಾಸ್ಕರ, ಈ ಜಗತ್ತನ್ನು ಬೆಳಗುತ್ತಿರುವ ನಿನಗೆ ನನ್ನ ಜನ್ಮ ರಹಸ್ಯವು ತಿಳಿಯುವುದು ಎಂದು ನನಗೆ ಗೊತ್ತು. ನನ್ನ ಸಂದೇಹದ ಅಂಧಕಾರವನ್ನು ಉದ್ಧರಿಸು ದೇವ, ಉದ್ಧರಿಸು. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜ ರಶ್ಮಿಗಳಂ ವಿಶ್ವವನ್ನು ಬೆಳಗೋ ತೇಜ ಪುಂಜ ಹರವಿಂದ ಪಾಯಿಮಾ ನೈಜ ರಶ್ಮಿಗಳಂ ವಿಶ್ವವನ್ನು ಬೆಳಗೋ ತೇಜ ಪುಂಜ ಹರವಿಂದ ಪಾಯಿಮಾ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ ಶಾಶ್ವತ ಕಿರಣಗಳ ಸಾಶಿರ ಪಾದನೆ ಪಾಯಿಮಾ ಶಾಶ್ವತ ಕಿರಣಗಳ ಸಾಶಿರ ಪಾದನೆ ಪಾಯಿಮಾ ಶಾಶ್ವತ ಕಿರಣಗಳ ಸಾಶಿರ ಪಾದನೆ ಪಾಯಿಮಾ. ಕರ್ಣ, ಮಗು ಕರ್ಣ, ಕುಮಾರ. ಯಾರು ನನ್ನ ಏಕಾಗ್ರತೆ ಭಂಗಪಡಿಸಿದ್ದು? ಯಾರು ತಾಯಿ ನೀನು? ಕುಮಾರ್, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅಂದರೆ ನನ್ನ ಪರಮೋರಿ ಅರ್ಜುನನ ತಾಯಿ, ನನ್ನ ಹರದ ಮಾತೆ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿ ಹಾಗೂ ಕಂದ. ಕೀರ್ತಿ? ಎಂಥ ಕೀರ್ತಿ ಅಮ್ಮ ನನ್ನದು. ಅಮ್ಮ, ನೀನೇನಾ ನನ್ನ
ತೆಹಿರದೆ ನದಿಯೊಳಗೆ ನೂಕಿದೆ. ಅಮ್ಮ ಅಮ್ಮ ನದಿಯೊಳಗೆ ನೂಕಿದೆ ಮಾತೆ ಮಮತೆ ಹಿರದೆ ನದಿಯೊಳಗೆ ನೂಕಿದೆ. ಅಮ್ಮ ಅಮ್ಮ ಜನಿಸಿದಾಕ್ಷಣ ಕರುಣೆ ತೊರೆದು ಅಮ್ಮ ಜನನಿ ಅಮ್ಮ ಅಮ್ಮ ಜನಿಸಿದಾಕ್ಷಣ ಕರುಣೆ ತೊರೆದು ಜನಿಸಿದಾಕ್ಷಣ ಕರುಣೆ ತೊರೆದು ಜಲದೊಳೆದು ಹರಿಯಲು ಅಮ್ಮ ಜನಿಸಿದಾಕ್ಷಣ ಕರುಣೆ ತೊರೆದು ಜಲದೊಳೆದು ಹರಿಯಲು ಕಂಡನೆನಿಸಿ ಎಂದು ನಿನಗೆ ಅಮ್ಮ ಕಂದನೆನಿಸಿ ಹೊಂದು ನಿನಗೆ ನಾನು ಗೈದ ಪರಾಗವೇನು ನಾನು ಗೈದ ಪರಾಗವೇನು ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯ ನದಿಯೊಳಗೆ ನೂಕಿದೆ. ಅಮ್ಮ ಜನನಿ ಅಮ್ಮ ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಅಮ್ಮ ಜನನಿ ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಮುಳುಗಿ ಬಹಳ ನನ್ನೇನು ಅಮ್ಮ ಮುಳುಗಿ ಬಹಳ ನನ್ನೇನು ಅಡನ ಜನನಿ ಜನಕರಾರು ಎಂದು ಕಂಬನಿಗರೆ ಅಮ್ಮ ಎಂದು ಕಂಬನಿ ಕರೆದೆನೋ ನದಿಯೊಳಗೆ ನೂಕಿದೆ ಮಾತೆ ಮಮತೆ ಹಿರದೆ ನದಿಯೊಳಗೆ ನೂಕಿದೆ ಅಮ್ಮ 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 ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟಿವೆಲೆ ಅಮ್ಮ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲು ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೇನು ತಾಯಿ? ಅಮ್ಮ
ಈ ಪ್ರಪಂಚವೆಲ್ಲವೂ ನನ್ನನ್ನು ಹೇ ಸೂತ, ಹೇ ನೀಚ, ಈನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನೀನಾದರೂ ಬಂದು, ಅಮ್ಮ ನೀನಾದರೂ ಬಂದು ಸೂತನಲ್ಲ ನಾನೊತ್ತ ಮಗ ಎಂದು ಈ ಜಗತ್ತಿಗೆ ತಿಳಿಸಬೇಕಾಗಿದ್ದು ನೀನು ಹೇಕಮ್ಮ ಸುಮ್ಮನಾದೆ, ಹೇಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನರು. ನನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗು ಅಮ್ಮ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪ ಬಂತಲ್ಲ, ಕರುಣೆ ತೋರಿದಿಲ್ಲ ಅಮ್ಮ. ನೀನಿನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ನೀನೀಗೆಲ್ಲ ಮಾತನಾಡಬಾರ್ದು. ನಾನೀಗಾಗಲೇ ನೊಂದು ಬೆಂದು ಹೋಗಿರುವುದು ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೋಧದಂತಿರುತ್ತಿರುವುದು ಕಂದ. ಈ ನಿನ್ನ ತಾಯಿ ಹೃದಯವನ್ನು ಪರ ಅರಿಯಲಾರೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಗಡವೂ ಹೇಳಲಾರದೆ ಈ ನನ್ನ ಉದರದಲ್ಲಿಟ್ಟುಕೊಂಡು ನಾನೆಷ್ಟು ನೋವು ಅನುಭವಿಸನೆಂದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕಂದ, ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿದು ಕರ್ಣ, ಬಾಲ್ಯದಲ್ಲಿ ಹೀನ ಕುಲದವನು ಸೂತು ಕುಲದವನು ಎಂದು ಈ ಜನರೆಲ್ಲವೂ ನಿಂದಿಸುತ್ತಿರುವಾಗ ಅಯ್ಯೋ ನೀನೆಷ್ಟು ನೋವು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ. ಅಮ್ಮ, ನಾನು ಪಾಪಿ ಕರ್ಣ, ಕ್ಷಮಿಸು ಪುತ್ರ, ನನ್ನನ್ನು ಕ್ಷಮಿಸು. ಅಮ್ಮ, ಈ ರೀತಿ ನೀನು ಮಾತನಾಡುತ್ತಿರುವುದು ಬಹಳ ಕಡೆ ಆದ ನನಗೆ ಕೈಯ ಸಿರಲ್ವಲ್ಲಮ್ಮ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡುತ್ತಾಯಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಪಾಪಿಯಾದ ನನಗೆ ಅಂತ ಭಾಗ್ಯ ಬರಬೇಕು ತಾಯಿ, ಅಂತ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಕುಮಾರ, ಆದದ್ದು ಆಗಿ ಹೋಯ್ತು. ಹೀಗಲಾದರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರನ್ನು ಸೇರಿ ಕೇಳಲು ಬಯಸಬೇಡ.
ಸೋಭ್ರಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ನಡೆಸುವನು. ತಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುನು ಕರ್ಣ. ಅವರಲ್ಲಿರುವ ವೈರವನ್ನು ಕಳೆ, ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದು ಆತನು ನನ್ನನ್ನೇ ನಂಬಿಸಿದ್ದವಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತಹ ನೀಚನೆಂದು ಶಪಿಸಿದರೆ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತಾಯ ನೀವೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕುಮಾರ್, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕರ್ಣ, ನೀವು ಆಲೋಚನೆ ಸೇರಿ ರಾಜ್ಯಭಾರ ಮಾಡುವುದನ್ನು ನಾವು ನೋಡಿ ಸಂತೋಷ ಪಡಬಾರದೆ ಕರ್ಣ? ಇದುವರೆಗೂ ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂದು ನನಗೆ ತಿಳಿದೇ ಇರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸಿರುವುದೇ ಒಣಗಿ ಹೋಗಿರುವುದು, ಪುನಃ ಚಿಗಿರುವುದೇ ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ ತಾಯಿ? ಬಿಡು ತಾಯಿ ನಿನ್ನ ವ್ಯತೆಯನ್ನು. ದುರ್ಯೋಧನ, ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯ ಪಡೆದ್ರಲ್ಲಿ? ಹೋಗಲಿ ಬಿಡು ಕುಮಾರ್, ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇದ್ದರೂ ಪರವಾಗಿಲ್ಲ. ಕರ್ಣ, ಯುದ್ಧದಲ್ಲಿ ಪರೋನ್ಮುಖರಾಗು. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೀನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನೊಳಗೂಡಿ ಈ ಪ್ರಪಂಚವೆಲ್ಲವೂ ನನ್ನನ್ನು ದುಡಿಸಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು. ನಾನು ಈ ಯುದ್ಧದಿಂದ ಪರನ್ಮುಖನಾಗಲಾರೆ ತಾಯಿ, ಪರನ್ಮುಖನಾಗಲಾರೆ. ಕುಮಾರ, ಅಮ್ಮ, ಹೋಗಲಿ ಬಿಡು. ನನ್ನದೊಂದು ಮಾತನಾದ ನುಡಿಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ. ಅಮ್ಮ, ಅಮ್ಮ, ನಿನ್ನ ಮಕ್ಕಳಾದ ಆ ಪಾಂಡವರ ಮೇಲೆ ಎಷ್ಟೊಂದು ಪ್ರೀತಿಯಮ್ಮ. ನಾನು ಸೂತ ಕೊಡದವನಲ್ಲವೇ? ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವ, ಆದರೆ ನನ್ನ ಪರಮವೈರಿ ಅರ್ಜುನನು ಮಾತ್ರ ಉಳಿಸಲಾರೆ. ಏನು ಹೇಳುತ್ತಿರ್ಬೇಕಂದ? ಹೌದು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಿಗೆ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರೆ ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರೆ ನಿನಗೆ 5 ಮಕ್ಕಳು ಉಳಿಯುವರು. ಬಿಡು ತಾಯಿ, ನಿನ್ನ ಚಿಂತೆಯೇನು? ಕುಮಾರ್, ಅಮ್ಮ, ವತ್ಸ, ಅರ್ಜುನ ಮೇಲೆ ಏತಕ್ಕಾಗ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಅಧಿಕವಾಗಿ ನಾನು ನಿನಗೆ ತೊಂದರೆಗೊಳಿಸಲಾರೆ. ಕರ್ಣ, ಹೇಳ್ತಾಯಿ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದ ನಡೆಸಿಕೊಡುವೆ ಪುತ್ರ. ಅಮ್ಮ, ಇದರಿಂದಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವನು. ಅಮ್ಮ, ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಕುಮಾರ. ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೀಯ ತಾಯಿ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು? ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವರೇ ಭಾಸ್ಕರನು? ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವರೇ ಭಾಸ್ಕರನು? ಎಂತಾದರೂ ಸರಿಯೇ ನಡೆಯಿಸುವೆ ನಿನ್ನ ನುಡಿಯ. ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆ ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ
ಜನನಿ ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು ಕಂದ ಅದು ಎತ್ತವರಿಗೆ ಆನಂದ. ಕರ್ಣ ಅಮ್ಮ ನೀನು ಮಾತ್ರ ಹೇಳಿಮ್ಮ. ದೊಡ್ಡ ಬಾಣವನ್ನು ಪುನಃ ತೊಡಬೇಕು. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಮಿತ್ರ ಸುಯೋಧನ, ಈಗಲೀಗಲೇ ನೀ ಕೆಟ್ಟಿ. ಅಷ್ಟದಿಕ್ಪಾಲಕರೇ, ಮೊನಮುನಿಗಳೇ, ಚಂದ್ರಾರಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಕಪಟ ಮೋಸದಿಂದ ಬ್ರಾಹ್ಮಣ ವೇಷ ಧರಿಸಿ ನನ್ನ ಹೃದಯದ ಕವಚವನ್ನೇ ಕಿತ್ತುಕೊಂಡನು. ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಟ್ಟನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಮಾತು ಪಡೆದಳು. ಹಾಗಲಿ ಪ್ರಪಂಚ ಎಲ್ಲವೂ ಸಂಚು ಹೂಡುತ್ತಿರುವುದು. ಹೂಡಲಿ ಪೌರುಷವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತೆ. ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ್, ಅಮ್ಮ, ಈ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಸ್ವಲ್ಪ ನಿಲ್ಲಿ. ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ನಿಮ್ಮನ್ನು ನೋಡುವ ಪುನಃ ಭಾಗ್ಯ ಲಭಿಸುವುದೋ ಇಲ್ಲವ? ಅಮ್ಮ, ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳಿ ಕುಮಾರ್. ಶ್ರೀಕೃಷ್ಣನ ಪಾದ ಸಾಕ್ಷಾತ್ ನಡೆಸಿಕೊಡುತ್ತೆ. ಅಮ್ಮ, ಇದಕ್ಕೆಲ್ಲ ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲ ಅಮ್ಮ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಒಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಕ್ರಿಯಾದಿಗಳನ್ನು ಮಾಡಿಸಬೇಕು ತಾಯಿ. ಕುಮಾರ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿದಾದ್ರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ. ಅಮ್ಮ, ನಿನ್ನ ಮಗವನು ಯುಗದಿ ಕಾಡಲುವುದೆಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಡಲುವುದೆಂದು.
ಪ್ರಪಂಚದಲ್ಲಿ ದೈವವಿಲ್ಲದ ಮನುಷ್ಯ ಬದುಕಿದರೂ ಪ್ರಯೋಜನವಿಲ್ಲ. ಈಗಲೇ ಇದ್ದ ಭೂಮಿಗೆ ಹೋಗುವೆನು. ಪೌರುಷವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆನು. ಉಳಿದಿದ್ದು ದೈವ ವಿಚಾರ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರ ಈ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವಾ, ಹರಿಯಲ್ಲ ಸಾಧ್ಯವೋ. ಅರಿತವರ ಇದು ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ಹರಿಯಲ್ಲ ಸಾಧ್ಯವೋ. ಅರಿತವರ ಇದು ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ಹರಿಯಲ್ಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಹರೇ. ಮಾನವರಾಗಿ